ನಾಟ್ ಟುಡೇ, ನಾಟ್ ನೌ. ಒನ್ಸ್ ವಿ ವೇರ್ ಜಸ್ಟ್ ಟಾಕಿಂಗ್. ನೀವು ಯಾವುದೋ ಬೇರೆ ಕಂಟ್ರಿಯಲ್ಲಿ ಕ್ಲಾಸಲ್ಲಿದ್ರಿ, ಹಾಗೆ ಏನು ಗೊತ್ತೇನೋ ನನಗೆ ಈ ವಿಷಯದ ಬಗ್ಗೆ ಅತಿ ಹೆಚ್ಚು ಕ್ವಾರೀಸ್ ಬರ್ತಾ ಇದೆ, ಅತಿ ಹೆಚ್ಚು ನನಗೆ ಕ್ವೆಶನ್ಸ್ಗಳನ್ನು ಕೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇದನ್ನೆಲ್ಲ ಹೇಗೆ ಸಾರ್ಟ್ ಔಟ್ ಮಾಡ್ತೀರಾ ವೆನ್ ಇಟ್ ಕಮ್ಸ್ ಟು ಈ ಥರ ಸಿಚುವೇಶನ್ಶಿಪ್, ಬ್ರೆಡ್ ಕ್ರಂಬಿಂಗ್ ಕೈಂಡ್ ಆಫ್ ರಿಲೇಶನ್ಶಿಪ್? ಅದಕ್ಕೆ ಏನಂತ ಹೇಳಬೇಕು ಅಂತ ನನಗೆ ಪದಗಳು ಗೊತ್ತಿಲ್ಲ. ಬೇಸಿಕಲಿ ಏನಾಗುತ್ತೆ ಸಭಾ, ಈಗಿನ ಜನ ಫ್ರೀಗೆ ಹಲವಾರು ರೀತಿ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ ಅಷ್ಟೇ. ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದು. ಸಿಚುವೇಶನ್ಶಿಪ್ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಇರೋದು ಬೇಡ, ಲಿವಿಂಗ್ ರಿಲೇಶನ್ಶಿಪ್ ನಾನು ಗಂಡ ಹೆಂಡತಿ ಆಗೋದು ಬೇಡ. ಸೊ ಅಂದ್ರೆ ಯಾವ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಎಲ್ಲವನ್ನ ಅನುಭವಿಸ್ಬೇಕು. ಇಟ್ಸ್ ನಥಿಂಗ್ ಬಟ್ ವಿಚಾರ ಅಷ್ಟೇ. ಐ ಆಮ್ ಸಾರಿ ಟು ಸೇ ಗೈಸ್, ಇಟ್ಸ್ ಎ ಫ್ರೀ. ಆ ಫ್ರೀಗೆ ಹಲವಾರು ರೀತಿ ಹೆಸರು ಕೊಟ್ಕೊಂಡು ಅದು ಇದು ಅಂತ ಇಟ್ಕೊಂಡಿದ್ದಾರೆ ಅಷ್ಟೇ. ಬಟ್ ಇದೆಲ್ಲ ಸುಮಾರು ದಿವಸ ಇರೋದಿಲ್ಲ. ನೀವು ಅನ್ಕೋಬಹುದು ಏನು ಅನ್ಕೋತಾರ ಸೊಸೈಟಿ ಅನ್ಕೊಂಬಿಡ್ಲಿ ಅಂತ ಅನ್ಕೋಬಹುದು. ಬಟ್ ನಿಮ್ಮಲ್ಲಿ ಒಬ್ರು ಇದಾರೆ ಅಲ್ವಾ, ಆ ಆತ್ಮ ಅನ್ನೋದು ಕೇಳುತ್ತೆ, ನೀನ್ ಏನ್ ಮಾಡ್ತಾ ಇದೀಯಾ ಅನ್ನೋದು ಕೇಳುತ್ತೆ ಅಲ್ವಾ. ಸೊ ಬೇರೆಯವ್ರಿಗೋಸ್ಕರ ಬದುಕ್ಬೇಡ್ರಿ ರೀ, ನಿಮ್ಗೋಸ್ಕರ ಬದುಕ್ರಿ, ನಿಮ್ಮ ಆತ್ಮಕ್ಕೋಸ್ಕರ ಬದುಕ್ರಿ. ನಿಮ್ಮ ಆತ್ಮ ಸಾಕ್ಷಿ ಕೇಳುತ್ತೆ ನಾನು ಏನ್ ಮಾಡ್ತಾ ಇದ್ದೀನಿ, ಎಂತ ಕೆಟ್ಟ ಕೆಲಸ ಮಾಡ್ತಾ ಇದ್ದೀನಿ,